ಆರ್ ಎಸ್ ಎಸ್ ಅದು ಅಂತ ಹೇಳೋದಲ್ಲ, ಅದು ಜಗನ್ನಾಥರಾವ್ ಜೋಶಿ ಅಂಥೇಳಿ ಈ ರಾಜ್ಯ ಮತ್ತು ದೇಶ ಕಂಡಂಥ ಒಬ್ಬ ಅಪ್ರತಿಮ ರಾಜಕಾರಣಿ ಇದ್ದರು. ಅದ್ಭುತ ವಾಗ್ಮಿ ಮತ್ತು ಜನತಾ ಪಾರ್ಟಿ ಏನಾಗಿತ್ತು, ಯುನೈಟೆಡ್ ಜನತಾ ಪಾರ್ಟಿ 77ರಿಂದ 80ರವರೆಗೆ, ಅದಕ್ಕಿಂತ ಮೊದಲು ಜನಸಂಘ, ಆಮೇಲೆ ಭಾರತೀಯ ಜನತಾ ಪಾರ್ಟಿಯ ಅತ್ಯುನ್ನತ ನಾಯಕರಾಗಿದ್ದರು. ಅದರ ಜನರಲ್ ಸೆಕ್ರೆಟರಿ, ಉಪಾಧ್ಯಕ್ಷರಾಗಿ ಎಲ್ಲ ಕೆಲಸ ಮಾಡಿದರು. ಅವರು ಒಂದು ನೆನಪಿಗಾಗಿ ಒಂದು ಸ್ಮೃತಿಯನ್ನು ಇಲ್ಲಿ ಮಾಡಿದ್ದಾರೆ. ಅದರ ಉದ್ಘಾಟನೆಗೆ ಸಂಘದ ಹಿರಿಯರಾದಂಥ ಶ್ರೀಮಾನ್ ದತ್ತಾತ್ರೇಯ ಹೊಸಬಾಳಿ ಅವರು ಬರ್ತಾ ಇದ್ದಾರೆ. ನಾವು ಅದರಲ್ಲಿ ಭಾಗವಹಿಸಿ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಭಾಗವಹಿಸಿ ನಾನು ಅದನ್ನು ಮುಗಿದ ತಕ್ಷಣ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಬಿಜೆಪಿ ರಾಜ್ಯಾಧ್ಯಕ್ಷರು ಬರ್ತಾ ಇದ್ರು, ದಿಢೀರ್ ಅವ್ರ ಭೇಟಿ ರದ್ದು ಕೂಡ ಆಗಿರುವಂಥದ್ದು. ಯಾಕಂದ್ರೆ ನಿನ್ನೆ ನನಗೆ ಗೊತ್ತಾಗಿರುವಂಥದ್ದು ಪ್ರಾಥಮಿಕವಾದಂತಹ ಮಾಹಿತಿ, ಅವ್ರದ್ದು ನಿನ್ನೆ ಬೆಂಗಳೂರಿನಲ್ಲಿ ಭಾಳ ಜಾಸ್ತಿ ಮಳೆಯಾಗಿ ಆ ವಿಮಾನ ಟೇಕ್ ಆಫ್ ಆಗಿಲ್ಲ ಅಂತ ಹೇಳಿದರು. ಬೆಳಗಾವಿ ಬರಬೇಕಾಗಿತ್ತು. ಅಷ್ಟು ನನಗೆ ಈಗ ಆಟ್ ಪ್ರೆಸೆಂಟ್ ಇಲ್ಲಿ ಬರೋ ಹೊತ್ತಿಗೆ ಹೇಳಿದ್ದು. ಉಳಿದದ್ದು ನಾನು ಮಾಹಿತಿ ತೆಗೆದುಕೊಂಡು ನಿಮ್ಗೆ ಹೇಳ್ತೀನಿ. ನಾಯಕತ್ವ ಕೊರತೆ ಏನಾದರೂ ಇದೆ ಸರ್ ರಾಜ್ಯದಲ್ಲಿ ಬಿಜೆಪಿಗೆ? ನೋಡಿ, ಯಾವುದೇ ಒಂದು ಘಟನೆಯ ಆಧಾರದ ಮೇಲೆ ನಾಯಕತ್ವದ ಕೊರತೆ ಅಂತ ಎಂದೂ ತೀರ್ಮಾನ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಯಾರು ಮಾತು ಕೇಳುವಂಥ ಸ್ಥಿತಿಯಲ್ಲಿ ಆ ರೀತಿ ಹೇಳೋದು ತಪ್ಪಾಗ್ತದೆ. ಎಲ್ಲ ರೀತಿಯಿಂದ ಪಾರ್ಟಿ ಅನೇಕ ರೀತಿಯ ಅಡೆತಡೆಗಳನ್ನು ಮತ್ತು ಏಳು ಬೀಳುಗಳನ್ನು ಎದುರಿಸಿ ಇವತ್ತು ದೇಶಾದ್ಯಂತ ಪಾರ್ಟಿ ಗಟ್ಟಿಯಾಗಿ ನಿಂತಿದೆ. ಈ ಒಂದು ಘಟನೆಯಿಂದ ಏನೋ ಆಗ್ಬಿಡ್ತು ಅಂತ ಅನ್ನೋಂಥ ಘಟನೆ ಭಾಳ ಗಂಭೀರವಾದಂಥದ್ದು. ನಾನು ನಿನ್ನೆನೂ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಭಾಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ. ನಮ್ಮ ರಾಷ್ಟ್ರೀಯ ಪಾರ್ಟಿ ಗಂಭೀರವಾಗಿ ತೆಗೆದುಕೊಂಡಿದೆ. ಬಟ್ ಅಟ್ ದಿಸ್ ಆದ್ದರಿಂದ ಒಂದು ನಿಮಿಷ ಪೂರಾ ಉತ್ತರಾರೆ ಕೊಡ್ತೀನಿ. ಆದ್ದರಿಂದ ಮುಂದೆ 28ರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಲಿಕ್ಕೆ ಏನು ಬೇಕು ಆ ಎಲ್ಲ ಒಂದು ಕೆಲಸವನ್ನು ಮಾಡ್ತೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈಗ ಮೋಹನ್ ಭಾಗವತ್ ಅವರು ಪತ್ರಿಕೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಬಿಜೆಪಿ ವಿರೋಧ ಪಕ್ಷ ಅಂತ ಅನ್ನೋದು ಕಂಡು ಬರ್ತಾ ಇದೆ. ಅದೆಲ್ಲಿ ಕನ್ನಡ ಬರ್ತಾ ಇಲ್ಲ ಈಗ ಬಿಜೆಪಿ. ನಾನು ರಾಜ್ಯಾಧ್ಯಕ್ಷ ಅಂತ ತಿಳ್ಕೊಂಡು ನಮ್ಮ ರಾಷ್ಟ್ರೀಯ ನಾಯಕರು ಯಾರೂ ಹೇಳಿಲ್ಲ, ನಾನು ಹೇಳಿಲ್ಲ, ರಾಜ್ಯ ನಾಯಕರು ಎಲ್ಲಿ ಹೇಳಿಲ್ಲ. ಬರ್ತಾ ಇದೆ ಮಾಧ್ಯಮದಲ್ಲಿ. ನಂದೇನು ಅದಕ್ಕೆ ನಾನೇನು ಪ್ರತಿಕ್ರಿಯೆ ಕೊಡಬೇಕು? ಅದಕ್ಕೆ ನಮ್ಗೇನು ಅಂದ್ರೆ ಆ ರೀತಿ ಎಲ್ಲಿಯೂ ಪ್ರಸ್ತಾವನೆಯೂ ಇಲ್ಲ ಅಥವಾ ಯಾರು ಚರ್ಚೆನೂ ಆಗಿಲ್ಲ. ಇಲ್ಲಿ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಇಲ್ಲಿಗೆ ಇದನ್ನು ನಿಲ್ಲಿಸೋಣ. ಬೇಕಾದ್ರೆ ಆನಂತರ ಆ ಸಂಘದ ಕಾರ್ಯಕ್ರಮಕ್ಕೂ ಹೆಂಗಿದ್ರು ಬರ್ತಿರಲ್ಲ, ಅಲ್ಲಿ ಡಿಟೇಲ್ ಆಗಿ ಏನಾರು ಇದ್ರೆ ಮಾತಾಡೋಣ. ಮೋಹನ್ ಭಾಗವತ್ ಅವ್ರ ಪತ್ರಿಕೆ ಕೊಟ್ಟರು ಕೂಡ, ಅಂದ್ರೆ ಯಾರಿಗೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇನ್ನೂ ಕೂಡ ಅವರು ನೋಡ್ರಿ, ಅವ್ರು ಏನು ಬೇಕಾದ್ ಮುಂದುವರಿಸಲಿ, ಅದಕ್ಕೇನು ಅರ್ಥ ಇಲ್ಲ. ಅವ್ರು ಏನು ಕೇಳೋದಕ್ಕೆ ಅದಕ್ಕೆ ಉತ್ತರ ಕೊಡೋ ಅಗತ್ಯನೂ ಇಲ್ಲ. ಸರ್, ಕಡೆಯದಾಗಿ ರಾಜ್ಯದಲ್ಲಿ ಮಳೆ ಆಗ್ತಾ ಇಲ್ಲ, ಸಾಕಷ್ಟು ಸಂಖ್ಯೆ ಇಡೀ ದೇಶದಲ್ಲಿ ಮಳೆಯ ಸಮಸ್ಯೆ ಇದೆ. ಜಿಲ್ಲಾಡಳಿತ, ಎಲ್ಲ ಜಿಲ್ಲಾಡಳಿತಗಳು, ರಾಜ್ಯದ ಆಡಳಿತಗಳು ಇದಕ್ಕೆ ತಯಾರಿಯನ್ನು ಬೇಗ ಶುರು ಮಾಡಬೇಕು. ಇಲ್ಲಿ ಇನ್ನೂ ಯಾವುದೇ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಶುರುವಾಗಿಲ್ಲ. ಎಲ್ನಿನೋ ಸೂಪರ್ ಎಲ್ನಿನೋ ಇಫೆಕ್ಟ್ ಏನಿದೆ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಲಿದೆ ಅನ್ನುವಂಥದ್ದು ಮಾಹಿತಿ ಇದೆ. ಯಾಕಂದ್ರೆ ಇದನ್ನು ಮಾನಿಟರ್ ಸ್ವಲ್ಪ ಮಟ್ಟಿಗೆ ನಾವು ಮಾಡ್ತಾ ಇರ್ತೀವಿ ಏನಿದೆ ಅಂಥೇಳಿ. ಯಾಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ನಿಂದನೇ ನಾವು ಎಲ್ಲ ಆಹಾರ ಧಾನ್ಯಗಳನ್ನು ಸಂಗ್ರಹಿಸೋದು ಮತ್ತು ವಿತರಿಸೋದು. ಹಾಗಾಗಿ ಇಟ್ ಇದೆ ವೆರಿ ಸೀರಿಯಸ್ ಫ್ಯಾಕ್ಟರ್. 40% ಕಮ್ಮಿ ಆಗ್ತದೆ ಅನ್ನುವಂಥದ್ದು ನಮಗೀಗ ಲೇಟೆಸ್ಟ್ ರಿಪೋರ್ಟ್ ಬಂದಿರೋದು. ಇಟ್ ಇಸ್ ಎ ವೆರಿ ಸೀರಿಯಸ್ ಕಾಸ್ ಆಫ್ ಕನ್ಸರ್ನ್. ಹಾಗಾಗಿ ಇದರ ಬಗ್ಗೆ ಎಲ್ಲ ಆಡಳಿತ, ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹ ಪಡಿಸೋದು, ಆಯ್ತು ಈಗ ಎಲ್ಲ ಇಲೆಕ್ಷನ್ನು ಮುಗೀತು, ನಿಮ್ಮ ಪದಗ್ರಹಣನೂ ಆಯಿತು, ತಕ್ಷಣ ಇದಕ್ಕೆ ರೆವಿನ್ಯೂ ಇಲಾಖೆ ನೋಡುವಂಥವರಿಗೆ ಸೂಚನೆಯನ್ನು ಕೊಟ್ಟು ಮಂತ್ರಿ ಇನ್ನೂ ವಿಸ್ತರಣೆನೂ ಆಗಿಲ್ಲ ಸರ್. ರೈತರೆಲ್ಲ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ ಇವರಿಗೆ, ಅದರಲ್ಲಿ ಬಿಸಿ ಇದ್ದಾರೆ. ಕೃಷಿ ಸಚಿವರಿಲ್ಲ, ಏನಿಲ್ಲ ಸರ್. ನೋಡ್ರಿ, ಈಗ ಅವರು ತಯಾರಿಯನ್ನು ಶುರು ಮಾಡಬೇಕು, ಮಾಡಿಲ್ಲ. ಇದು ಭಾಳ ಡಿಸಾಸ್ಟ್ರಕ್ಕೆ ಆಗ್ತದೆ ನಾಳೆ ಈ ರೀತಿ ಮಾಡಲಿಲ್ಲ ಅಂತಂದರೆ. ಯಾಕಂದ್ರೆ ಪೂರ್ವ ತಯಾರಿ ಭಾಳ ಬೇಕು. ನಾವೇನೋ ಮಾಡಿ ಆಹಾರವನ್ನು ಕೊಡ್ಬೋದು. ಯಾಕಂದ್ರೆ ಆಹಾರ ಕೇಂದ್ರದ ಗೋದಾಮುಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಸಂಗ್ರಹಿಸಿಟ್ಟಿದ್ದೇವೆ. ಬಟ್ ಇದರಲ್ಲಿ ಏನಿದೆ, ಉಳಿದಂಥ ಮೇವು, ಕುಡಿಯೋ ನೀರು ಮತ್ತು ತರಕಾರಿ, ಇವೆಲ್ಲ ಸಂಗತಿಗಳಿಗೆ ಭಾರಿ ದೊಡ್ಡ ಸಮಸ್ಯೆ ಉಂಟಾಗ್ತದೆ. ಯಾಕಂದರೆ ಮಳೆ ಶಾರ್ಟೇಜಸ್ ಭಾಳ ಜಾಸ್ತಿ ಇದೆ. ಹೀಗಾಗಿ ಈ ಪಟ್ಟಾಭಿಷೇಕ ಅದು ಆಯ್ತು, ಈಗ ಅವ್ರ ಅನೌನ್ಸ್ಮೆಂಟ್ ಆಯ್ತು. ಪಟ್ಟಾಭಿಷೇಕ ಏನು ಮಾಡೋದು ಇದನ್ನು? ಅಂದ್ರೆ ಆಡಳಿತದ ಕಡೆ ಗಮನ ಇಲ್ಲ, ಕೇವಲ ಅವರ ಧ್ಯಾನ ಇರೋದು
ಪಟ್ಟಾಭಿಷೇಕ, ದೊಡ್ಡ ದೊಡ್ಡ ಕಾರ್ಯಕ್ರಮ, ದುಡ್ಡು ಖರ್ಚು ಮಾಡೋದು, ಭ್ರಷ್ಟಾಚಾರದ ದುಡ್ಡನ್ನು ಖರ್ಚು ಹೇಗೆ ಮಾಡೋದು, ಇದೇ ಒಂದು ಯೋಚನೆಯಲ್ಲಿದ್ದಾರೆ. ತಕ್ಷಣ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ನೀವು ಕೃಷಿ ಮಂತ್ರಿ ಯಾವಾಗ ಮಾಡ್ತೀರಿ ಅದು ಬೇಗ ಮಾಡಿರಿ, ಆದರೆ ಕನಿಷ್ಠ ಪಕ್ಷ ಇರೋ ರೆವಿನ್ಯೂ ಮಂತ್ರಿಗಳಿಗಾದರೂ ಯಾರಿಗಾದ್ರೂ ಒಬ್ಬರಿಗೆ ಇದನ್ನು ಚಾರ್ಜ್ ಕೊಟ್ಟು ಆನಂತರ ಇಮ್ಮಿಡಿಯೇಟಾಗಿ ನೀವು ಯಾರ ಎಕ್ಸ್ಪಾನ್ಷನ್ ಆದ ನಂತರ ಅವ್ರಿಗೆ ಹಸ್ತಾಂತರ ಮಾಡಿರಿ. ಅಲ್ಲಿ ತನಕ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟು ತಯಾರಿಯನ್ನು ಶುರು ಮಾಡಿರಿ. ಯಾಕಂದರೆ ಜನ ಈಗಾಗಲೇ ನೀರಿಗೆ ತತ್ವಾರ ಶುರುವಾಗಿದೆ, ಭಾಳ ಸಮಸ್ಯೆ ಆಗಿದೆ. ನಿರ್ಲಕ್ಷ್ಯ ವಹಿಸೋದು ಇದು ಒಳ್ಳೆಯದಲ್ಲ ಅನ್ನುವಂಥದ್ದು ನಾನು ಸ್ಪಷ್ಟ ಎಚ್ಚರಿಕೆಯನ್ನು ಶಿವಕುಮಾರ್ ಅವರಿಗೆ ಕೊಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.